ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ಏನು ಉಗ್ರಗಾಮಿಗಳು ಮಾರಣ ಹೋಮವನ್ನು ಮಾಡಿದ್ರು. ಇದು ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಆಗಿದೆ ಅನ್ನೋ ಒಂದು ಗಂಭೀರವಾದಂಥ ಆರೋಪ ಕೂಡ ಸದ್ಯ ಇರುವಂಥದ್ದು. ಹೀಗಾಗಿ ಪಾಕಿಸ್ತಾನ ಮತ್ತು ಏನು ಭಾರತದ ನಡುವೆ ಯುದ್ಧದ ಕಾರ್ಮೋಡ ಕೂಡ ಇರುವಂಥದ್ದು. ಹೀಗಾಗಿ ಭಾರತದ ಸೈನಿಕರಿಗೆ ವಿಜಯವಾಗಲಿ, ಯಶಸ್ಸು ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಗಣೇಶನಿಗೆ ವಿಶೇಷವಾದಂಥ ಪೂಜೆಯನ್ನು ಕೂಡ ಇಲ್ಲಿ ಹಿಂದೂ ಕಾರ್ಯಕರ್ತರು ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಭಾರತದ ಸೈನಿಕರ ಭಾವಚಿತ್ರವನ್ನು ಮತ್ತು ತಿರಂಗ ಧ್ವಜವನ್ನು ಹಿಡಿದು ಬೆಳಗಾವಿಯ ಏನು ಗಣೇಶನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಮಂಗಳಾರತಿಯನ್ನು, ಮಹಾಆರತಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಇರುವಂತಹ ಏನು ಗಣೇಶನಿಗೆ ವಿಶೇಷವಾಗಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೈ ವೋಲ್ಟೇಜ್ ಸಭೆಯನ್ನು ಕೂಡ ಮಾಡಿರುವಂಥದ್ದು. 3 ಪಡೆಯ ಸೇನಾ ನಾಯಕರ, ದಂಡ ನಾಯಕರ ಸಭೆಯನ್ನು ಕೂಡ ಇವತ್ತು ಮಾಡಿದ್ದಾರೆ. ಹೀಗಾಗಿ ನಾಳೆ ಕೂಡ ವಿಶೇಷವಾದಂಥ ಏನು ಸಚಿವ ಸಂಪುಟವನ್ನು ಕೂಡ ಕರೆದಿರುವಂಥದ್ದು. ನಾಳೆ ಮಹತ್ವದ ನಿರ್ಧಾರಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅಡಿಯನ್ನು ಇಟ್ಟಿರುವಂಥದ್ದು. ಜೊತೆಗೆ ಏನೇನು ನಿರ್ಧಾರ ಆದರೂ ಕೂಡ ಭಾರತದ ಸೈನಿಕರಿಗೆ ವಿಜಯವಾಗಲಿ ಮತ್ತು ಯಶಸ್ಸು ಸಿಗಲಿ ಮತ್ತು ಹಿಂದೂ ಸಂಪ್ರದಾಯದಲ್ಲಿ ಏನೇ ಒಂದು ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ದೇವರ ಪೂಜೆಯನ್ನು ಮಾಡ್ತಾರೆ. ಹೀಗಾಗಿ ಗಣೇಶನಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ ಮತ್ತು ಯಾವುದೇ ವಿಘ್ನಗಳು ದೂರ ಆಗಲಿ ಅನ್ನೋ ನಿಟ್ಟಿನಲ್ಲಿ ವಿಘ್ನ ನಿವಾರಕನಿಗೆ ಮಂಗಳಾರತಿಯನ್ನು ಮಾಡಿದ್ದಾರೆ. ನನ್ನ ಜೊತೆಗೆ ಹಿಂದೂ ಕಾರ್ಯಕರ್ತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ವಿಶೇಷವಾಗಿ ಪೂಜೆಯನ್ನು ಮಾಡಿದಿರಿ. ಸದ್ಯ ಭಾರತ ಗಡಿಯಲ್ಲಿ ಕೂಡ ಈಗ ಉದ್ವಿಗ್ನ ಸ್ಥಿತಿ ಕೂಡ ಇರುವಂಥದ್ದು, ಏನು ಹೇಳ್ತೇನೆ ಸರ್? ಈಗ ಪಹಲ್ಗಾಮ್ನಲ್ಲಿ ಆತಂಕವಾದಿಗಳು ಯಾವ ರೀತಿ ಹಲ್ಲೆ ಮಾಡಿದ್ರು, ಆಮೇಲೆ ಹಿಂದೂಗಳನ್ನ ಯಾವ ರೀತಿ ಮಾರಣ ಹೋಮ ಮಾಡಿದ್ರು ಸರ್, ಅವಾಗಿಂದ ಸಂಪೂರ್ಣ ದೇಶದಲ್ಲಿ ಸರ್ 140 ಕೋಟಿ ಏನು ಹಿಂದೂಗಳಿದ್ದಾರೆ ಸರ್, 100 ಕೋಟಿ ಏನು ಹಿಂದೂಗಳಿದ್ರು, ಎಲ್ಲರ ಮನಸ್ಸಿನಾಗೂ ಒಂದು ದ್ವೇಷದ ಭಾವನೆ ಇತ್ತು ಸರ್. ಅದು ನಾವು ಒಂದು ನಮ್ಗೆ ಹಗಲು ರಾತ್ರಿ ನಿದ್ದೆ ಬರೋತ್ತಿಲ್ಲ ಸರ್. ಆ ರೀತಿ ಅವ್ರನ್ನ ಹೊಡೆದಿದ್ದು ನೋಡಿ, ನಮ್ಮ ಹೆಣ್ಮಕ್ಳು ಅಳೋದು ನೋಡಿ, ನಮ್ಮ ಚಿಕ್ಕ ಮಕ್ಕಳು ಅಳೋದು ನೋಡಿ ಸರ್. ಇಂಥ ಕ್ರೂರಿಗಳು ಜಗತ್ಮ್ಯಾಗ ಇರೋ ಲೈಕ್ ಇಲ್ಲ ಸರ್. ಅವರು ಸಂಪೂರ್ಣವಾಗಿ ಇವು ಉಗ್ರವಾದ ಅನ್ನೋ ಶಬ್ದನ ನಿರ್ನಾಮ ಆಗ್ಬೇಕು ಸರ್. ಅದರ ಸಲುವಾಗಿ ಈಗ ನಮ್ಮ ಸೈನಿಕರು, ಭಾರತೀಯ ಸೈನಿಕರು ಅವರು ಒಂದು ಏನೋ ಯುದ್ಧ ಮಾಡಿಕೊಂಡ್ರು ಸರ್. ಆತಂಕವಾದದ ವಿರುದ್ಧ ಯುದ್ಧದಾಗ ನಮ್ಮ ಭಾರತೀಯ ಸೈನಿಕರಿಗೆ ಒಂದು ಜಯ ಸಿಗಲಿ, ಒಂದು ವಿಜಯ ಸಿಗಲಿ, ನಮ್ಮ ಯಶಸ್ಸು ಸಿಗಲಿ. ಅದ್ರ ಜೊತೆ ಸರ್ ನಮ್ಮ ಭಾರತೀಯ ಸೈನಿಕರು ಎಲ್ಲೂ ಸುರಕ್ಷಿತವಾಗಿರಲಿ. ಮೋದಿ ಅವರು ಕೂಡ ಮೀಟಿಂಗ್ ಮಾಡ್ತಿದ್ದಾರೆ, ಹೈ ವೋಲ್ಟೇಜ್ ಸಭೆಯನ್ನು ಮಾಡಿದ್ದಾರೆ. ಏನು ಹೇಳ್ತಾರೆ ಮೋದಿ ಅವ್ರಿಗೆ? ತಾವೇನು ಹೇಳ್ತಾರೆ ಸರ್? ಯಾರು ಸುಮ್ಮನೆ ಕುಂತರು ಸರ್. ಮೋದಿ ಅವರು ಸುಮ್ಮನೆ ಕುಂಡ್ರುವಂಥ ವ್ಯಕ್ತಿ ಅಲ್ಲ ಸರ್. ನಾವು ಮುಂದೆನೂ ನೋಡಿದ್ದೀವಿ, ಇದು ಉರಿ ಹಮ್ಲೆ ಆಯಿತು, ಅದಾದ್ಮೇಲೆ ಯಾವ ರೀತಿ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು, ಅದಾದ್ಮೇಲೆ ಪಠಾನ್ಕೋಟ್ ಏನು ಹಲ್ಲೆ ಆಯಿತು, ಅದಾದ್ಮೇಲೆ ಯಾವ ರೀತಿ ಏರ್ ಸ್ಟ್ರೈಕ್ ಮಾಡಿದ್ರು, ಇದೆಲ್ಲರೂ ನೋಡಿದ್ದಾರೆ ಸರ್. ಮತ್ತು ಈ ಸಲನೂ ನಮಗೆ ಸಂಪೂರ್ಣವಾದ ಭರವಸೆ ಐತೆ ಸರ್. ಪೂರ್ಣಪನ ಇದು ಏನು ಆತಂಕವಾದಿ ಅನ್ನೋದು, ಯಾವ ದೇಶದಿಂದ ಇದು ಆತಂಕವಾದ ಇನ್ನೂವರೆಗೂ ನಮ್ಮ ಭಾರತ ದೇಶಕ್ಕೆ ಬೆಳ್ಕೊಂಡು ಬಂದಿದೆ ಸರ್. ಆ ದೇಶನ ಇವರು ಉಳಿಸಂಗಿಲ್ಲ, 4 ತುಗಡಿ ಮಾಡ್ತಾರೆ ಅನ್ನೋದೊಂದು ಮೋದಿ ಅವ್ರ ಮೇಲೆ ಭರವಸೆ ಐತೆ ಸರ್. ಇವತ್ತು ಅವ್ರು ಏನೋ ಒಂದು ಮೀಟಿಂಗ್ ತೊಗೊಂಡ್ರು, ಗ್ರೀನ್ ಸಿಗ್ನಲ್ ಕೊಟ್ಟರು, ಆರ್ಮಿ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟರು ಸರ್. ನಮ್ಗೆ ಸಂಪೂರ್ಣವಾದ ಭರವಸೆ ನಮ್ಮ ಆರ್ಮಿ ಮೇಲೆ, ನಮ್ಮ ನರೇಂದ್ರ ಮೋದಿ ಅವ್ರ ಮೇಲೆ ಇತ್ತು ಸರ್. ಏನು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಇಲ್ಲಿರುವಂಥ ಹಿಂದೂ ಕಾರ್ಯಕರ್ತರು ಮತ್ತು ಇಲ್ಲಿರುವಂಥ ಬೆಳಗಾವಿ ಜನತೆ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ಏನು ಉಗ್ರಗಾಮಿಗಳು ಮಾರಣ ಹೋಮವನ್ನು ಮಾಡಿದ್ರು. ಇದು ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಆಗಿದೆ ಅನ್ನೋ ಒಂದು ಗಂಭೀರವಾದಂಥ ಆರೋಪ ಕೂಡ ಸದ್ಯ ಇರುವಂಥದ್ದು. ಹೀಗಾಗಿ ಪಾಕಿಸ್ತಾನ ಮತ್ತು ಏನು ಭಾರತದ ನಡುವೆ ಯುದ್ಧದ ಕಾರ್ಮೋಡ ಕೂಡ ಇರುವಂಥದ್ದು. ಹೀಗಾಗಿ ಭಾರತದ ಸೈನಿಕರಿಗೆ ವಿಜಯವಾಗಲಿ, ಯಶಸ್ಸು ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಗಣೇಶನಿಗೆ ವಿಶೇಷವಾದಂಥ ಪೂಜೆಯನ್ನು ಕೂಡ ಇಲ್ಲಿ ಹಿಂದೂ ಕಾರ್ಯಕರ್ತರು ಮಾಡಿರುವಂಥದ್ದು ದೃಶ್ಯ ಗಮನಿಸಬಹುದು. ಭಾರತದ ಸೈನಿಕರ ಭಾವಚಿತ್ರವನ್ನು ಮತ್ತು ತಿರಂಗ ಧ್ವಜವನ್ನು ಹಿಡಿದು ಬೆಳಗಾವಿಯ ಏನು ಗಣೇಶನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಮಂಗಳಾರತಿಯನ್ನು, ಮಹಾಆರತಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇದು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಇರುವಂತಹ ಏನು ಗಣೇಶನಿಗೆ ವಿಶೇಷವಾಗಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೈ ವೋಲ್ಟೇಜ್ ಸಭೆಯನ್ನು ಕೂಡ ಮಾಡಿರುವಂಥದ್ದು. 3 ಪಡೆಯ ಸೇನಾ ನಾಯಕರ, ದಂಡ ನಾಯಕರ ಸಭೆಯನ್ನು ಕೂಡ ಇವತ್ತು ಮಾಡಿದ್ದಾರೆ. ಹೀಗಾಗಿ ನಾಳೆ ಕೂಡ ವಿಶೇಷವಾದಂಥ ಏನು ಸಚಿವ ಸಂಪುಟವನ್ನು ಕೂಡ ಕರೆದಿರುವಂಥದ್ದು. ನಾಳೆ ಮಹತ್ವದ ನಿರ್ಧಾರಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅಡಿಯನ್ನು ಇಟ್ಟಿರುವಂಥದ್ದು. ಜೊತೆಗೆ ಏನೇನು ನಿರ್ಧಾರ ಆದರೂ ಕೂಡ ಭಾರತದ ಸೈನಿಕರಿಗೆ ವಿಜಯವಾಗಲಿ ಮತ್ತು ಯಶಸ್ಸು ಸಿಗಲಿ ಮತ್ತು ಹಿಂದೂ ಸಂಪ್ರದಾಯದಲ್ಲಿ ಏನೇ ಒಂದು ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ದೇವರ ಪೂಜೆಯನ್ನು ಮಾಡ್ತಾರೆ. ಹೀಗಾಗಿ ಗಣೇಶನಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ ಮತ್ತು ಯಾವುದೇ ವಿಘ್ನಗಳು ದೂರ ಆಗಲಿ ಅನ್ನೋ ನಿಟ್ಟಿನಲ್ಲಿ ವಿಘ್ನ ನಿವಾರಕನಿಗೆ ಮಂಗಳಾರತಿಯನ್ನು ಮಾಡಿದ್ದಾರೆ. ನನ್ನ ಜೊತೆಗೆ ಹಿಂದೂ ಕಾರ್ಯಕರ್ತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ವಿಶೇಷವಾಗಿ ಪೂಜೆಯನ್ನು ಮಾಡಿದಿರಿ. ಸದ್ಯ ಭಾರತ ಗಡಿಯಲ್ಲಿ ಕೂಡ ಈಗ ಉದ್ವಿಗ್ನ ಸ್ಥಿತಿ ಕೂಡ ಇರುವಂಥದ್ದು, ಏನು ಹೇಳ್ತೇನೆ?
ಸರ್ ಈಗ ಪಹಲ್ಗಾಮ್ನಲ್ಲಿ ಆತಂಕವಾದಿಗಳು ಯಾವ ರೀತಿ ಹಲ್ಲೆ ಮಾಡಿದ್ರು, ಆಮೇಲೆ ಹಿಂದೂಗಳನ್ನ ಯಾವ ರೀತಿ ಮಾರಣ ಹೋಮ ಮಾಡಿದ್ರು ಸರ್, ಅವಾಗಿಂದ ಸಂಪೂರ್ಣ ದೇಶದಲ್ಲಿ ಸರ್ 140 ಕೋಟಿ ಏನು ಹಿಂದೂಗಳಿದ್ದಾರೆ ಸರ್, 100 ಕೋಟಿ ಏನು ಹಿಂದೂಗಳಿದ್ರು ಎಲ್ಲರ ಮನಸ್ಸಿನಾಗೂ ಒಂದು ದ್ವೇಷದ ಭಾವನೆ ಇತ್ತು ಸರ್. ಅದು ನಾವು ಒಂದು ನಮ್ಗೆ ಹಗಲು ರಾತ್ರಿ ನಿದ್ದೆ ಬರೋದಿಲ್ಲ ಸರ್. ಆ ರೀತಿ ಅವ್ರನ್ನ ಹೊಡೆದಿದ್ದು ನೋಡಿ, ನಮ್ಮ ಹೆಣ್ಮಕ್ಳು ಅಳೋದು ನೋಡಿ, ನಮ್ಮ ಚಿಕ್ಕ ಮಕ್ಕಳು ಅಳೋದು ನೋಡಿ ಸರ್. ಇಂಥ ಕ್ರೂರಿಗಳು ಜಗತ್ಮ್ಯಾಗ ಇರೋ ಲೈಕ್ ಇಲ್ಲ ಸರ್. ಅವರು ಸಂಪೂರ್ಣವಾಗಿ ಇವು ಉಗ್ರವಾದಿಗಳದ್ದು ಉಗ್ರವಾದ ಅನ್ನೋ ಶಬ್ದನ ನಿರ್ನಾಮ ಆಗ್ಬೇಕು ಸರ್. ಅದರ ಸಲುವಾಗಿ ಈಗ ನಮ್ಮ ಸೈನಿಕರು, ಭಾರತೀಯ ಸೈನಿಕರು ಅವರು ಒಂದು ಏನೋ ಯುದ್ಧ ಮಾಡಿಕೊಂಡ್ರು ಸರ್. ಆತಂಕವಾದದ ವಿರುದ್ಧ ಯುದ್ಧದಾಗ ನಮ್ಮ ಭಾರತೀಯ ಸೈನಿಕರಿಗೆ ಒಂದು ಜಯ ಸಿಗಲಿ, ಒಂದು ವಿಜಯ ಸಿಗಲಿ, ನಮ್ಮ ಯಶಸ್ಸು ಸಿಗಲಿ. ಅದ್ರ ಜೊತೆ ಸರ್ ನಮ್ಮ ಭಾರತೀಯ ಸೈನಿಕರು ಎಲ್ಲೂ ಸುರಕ್ಷಿತವಾಗಿರಲಿ. ಮೋದಿ ಅವರು ಕೂಡ ಮೀಟಿಂಗ್ ಮಾಡ್ತಿದ್ದಾರೆ, ಹೈ ವೋಲ್ಟೇಜ್ ಸಭೆಯನ್ನು ಮಾಡಿದ್ದಾರೆ. ಏನು ಹೇಳ್ತಾರೆ ಮೋದಿ ಅವ್ರಿಗೆ? ತಾವೇನು ಹೇಳ್ತಾರೆ ಸರ್? ಯಾರು ಸುಮ್ಮನೆ ಕುಂತರು ಸರ್. ಮೋದಿ ಅವರು ಸುಮ್ಮನೆ ಕುಂಡ್ರುವಂಥ ವ್ಯಕ್ತಿ ಅಲ್ಲ ಸರ್. ನಾವು ಮುಂದೆನೂ ನೋಡಿದ್ದೀವಿ, ಇದು ಉರಿ ಹಮ್ಲೆ ಆಯಿತು, ಅದಾದ್ಮೇಲೆ ಯಾವ ರೀತಿ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು, ಅದಾದ್ಮೇಲೆ ಪಠಾನ್ಕೋಟ್ ಏನು ಹಲ್ಲೆ ಆಯಿತು, ಅದಾದ್ಮೇಲೆ ಯಾವ ರೀತಿ ಏರ್ ಸ್ಟ್ರೈಕ್ ಮಾಡಿದ್ರು, ಇದೆಲ್ಲರೂ ನೋಡಿದ್ದಾರೆ ಸರ್. ಮತ್ತು ಈ ಸಲನೂ ನಮಗೆ ಸಂಪೂರ್ಣವಾದ ಭರವಸೆ ಐತೆ ಸರ್. ಪೂರ್ಣಪನ ಇದು ಏನು ಆತಂಕವಾದಿ ಅನ್ನೋದು ಯಾವ ದೇಶದಿಂದ ಇದು ಆತಂಕವಾದ ಇನ್ನೂವರೆಗೂ ನಮ್ಮ ಭಾರತ ದೇಶಕ್ಕೆ ಬೆಳ್ಕೊಂಡು ಬಂದಿದೆ ಸರ್. ಆ ದೇಶನ ಇವರು ಉಳಿಸಂಗಿಲ್ಲ, 4 ತುಗಡಿ ಮಾಡ್ತಾರೆ ಅನ್ನೋದೊಂದು ಮೋದಿಯವ್ರ ಮೇಲೆ ಭರವಸೆ ಐತೆ ಸರ್. ಇವತ್ತು ಅವ್ರು ಏನೋ ಒಂದು ಮೀಟಿಂಗ್ ತೊಗೊಂಡ್ರು, ಗ್ರೀನ್ ಸಿಗ್ನಲ್ ಕೊಟ್ಟರು, ಆರ್ಮಿ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟರು ಸರ್. ನಮ್ಗೆ ಸಂಪೂರ್ಣವಾದ ಭರವಸೆ ನಮ್ಮ ಆರ್ಮಿ ಮೇಲೆ, ನಮ್ಮ ನರೇಂದ್ರ ಮೋದಿ ಅವ್ರ ಮೇಲೆ ಇತ್ತು ಸರ್. ಏನು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಇಲ್ಲಿರುವಂಥ ಹಿಂದೂ ಕಾರ್ಯಕರ್ತರು ಮತ್ತು ಇಲ್ಲಿರುವಂಥ ಬೆಳಗಾವಿ ಜನತೆ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಹಿಳೆಗಳು ಮಾರಣ ಹೋಮವನ್ನು ಮಾಡಿದ್ರು. ಇದು ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಆಗಿದೆ ಅನ್ನೋ ಒಂದು ಗಂಭೀರವಾದಂಥ ಆರೋಪ ಕೂಡ ಸದ್ಯ ಇರುವಂಥದ್ದು. ಹೀಗಾಗಿ ಪಾಕಿಸ್ತಾನ ಮತ್ತು ಏನು ಭಾರತದ ನಡುವೆ ಯುದ್ಧದ ಕಾರ್ಮೋಡ ಕೂಡ ಇರುವಂಥದ್ದು. ಹೀಗಾಗಿ ಭಾರತದ ಸೈನಿಕರಿಗೆ ವಿಜಯವಾಗಲಿ, ಯಶಸ್ಸು ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಗಣೇಶನಿಗೆ ವಿಶೇಷವಾದಂಥ ಪೂಜೆಯನ್ನು ಕೂಡ ಇಲ್ಲಿ ಹಿಂದೂ ಕಾರ್ಯಕರ್ತರು ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಭಾರತದ ಸೈನಿಕರ ಭಾವಚಿತ್ರವನ್ನು ಮತ್ತು ತಿರಂಗ ಧ್ವಜವನ್ನು ಹಿಡಿದು ಬೆಳಗಾವಿಯ ಏನು ಗಣೇಶನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಮಂಗಳಾರತಿಯನ್ನು, ಮಹಾಆರತಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಇರುವಂತಹ ಏನು ಗಣೇಶನಿಗೆ ವಿಶೇಷವಾಗಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೈ ವೋಲ್ಟೇಜ್ ಸಭೆಯನ್ನು ಕೂಡ ಮಾಡಿರುವಂಥದ್ದು. 3 ಪಡೆಯ ಸೇನಾ ನಾಯಕರ, ದಂಡ ನಾಯಕರ ಸಭೆಯನ್ನು ಕೂಡ ಇವತ್ತು ಮಾಡಿದ್ದಾರೆ. ಹೀಗಾಗಿ ನಾಳೆ ಕೂಡ ವಿಶೇಷವಾದಂಥ ಏನು ಸಚಿವ ಸಂಪುಟವನ್ನು ಕೂಡ ಕರೆದಿರುವಂಥದ್ದು. ನಾಳೆ ಮಹತ್ವದ ನಿರ್ಧಾರಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅಡಿಯನ್ನು ಇಟ್ಟಿರುವಂಥದ್ದು. ಜೊತೆಗೆ ಏನೇ ನಿರ್ಧಾರ ಆದರೂ ಕೂಡ ಭಾರತದ ಸೈನಿಕರಿಗೆ ವಿಜಯವಾಗಲಿ ಮತ್ತು ಯಶಸ್ಸು ಸಿಗಲಿ ಮತ್ತು ಹಿಂದೂ ಸಂಪ್ರದಾಯದಲ್ಲಿ ಏನೇ ಒಂದು ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ದೇವರ ಪೂಜೆಯನ್ನು ಮಾಡ್ತಾರೆ. ಹೀಗಾಗಿ ಗಣೇಶನಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ ಮತ್ತು ಯಾವುದೇ ವಿಘ್ನಗಳು ದೂರ ಆಗಲಿ ಅನ್ನೋ ನಿಟ್ಟಿನಲ್ಲಿ ವಿಘ್ನ ನಿವಾರಕನಿಗೆ ಮಂಗಳಾರತಿಯನ್ನು ಮಾಡಿದ್ದಾರೆ. ನನ್ನ ಜೊತೆಗೆ ಹಿಂದೂ ಕಾರ್ಯಕರ್ತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೇನೆ ಸರ್. ವಿಶೇಷವಾಗಿ ಪೂಜೆಯನ್ನು ಮಾಡಿದಿರಿ. ಸದ್ಯ ಭಾರತ ಗಡಿಯಲ್ಲಿ ಕೂಡ ಈಗ ಉದ್ವಿಗ್ನ ಸ್ಥಿತಿ ಕೂಡ ಇರುವಂಥದ್ದು, ಏನು ಹೇಳ್ತೇನೆ ಸರ್? ಈಗ ಪಹಲ್ಗಾಮ್ನಲ್ಲಿ ಆತಂಕವಾದಿಗಳು ಯಾವ ರೀತಿ ಹಲ್ಲೆ ಮಾಡಿದ್ರು, ಆಮೇಲೆ ಹಿಂದೂಗಳನ್ನ ಯಾವ ರೀತಿ ಮಾರಣ ಹೋಮ ಮಾಡಿದ್ರು ಸರ್, ಅವಾಗಿಂದ ಸಂಪೂರ್ಣ ದೇಶದಲ್ಲಿ ಸರ್ 140 ಕೋಟಿ ಏನು ಹಿಂದೂಗಳಿದ್ದಾರೆ ಸರ್, 100 ಕೋಟಿ ಏನು ಹಿಂದೂಗಳಿದ್ರು ಎಲ್ಲರ ಮನಸ್ಸಿನಾಗೂ ಒಂದು ದ್ವೇಷದ ಭಾವನೆ ಇತ್ತು ಸರ್. ಅದು ನಾವು ಒಂದು ನಮ್ಗೆ ಹಗಲು ರಾತ್ರಿ ನಿದ್ದೆ ಬರೋದಿಲ್ಲ ಸರ್. ಆ ರೀತಿ ಅವ್ರನ್ನ ಹೊಡೆದಿದ್ದು ನೋಡಿ, ನಮ್ಮ ಹೆಣ್ಮಕ್ಳು ಅಳೋದು ನೋಡಿ, ನಮ್ಮ ಚಿಕ್ಕ ಮಕ್ಕಳು ಅಳೋದು ನೋಡಿ ಸರ್. ಇಂಥ ಕ್ರೂರಿಗಳು ಜಗತ್ಮ್ಯಾಗ ಇರೋ ಲೈಕ್ ಇಲ್ಲ ಸರ್. ಅವರು ಸಂಪೂರ್ಣವಾಗಿ ಇವು ಉಗ್ರವಾದಿಗಳದ್ದು ಉಗ್ರವಾದ ಅನ್ನೋ ಶಬ್ದನ ನಿರ್ನಾಮ ಆಗ್ಬೇಕು ಸರ್. ಅದರ ಸಲುವಾಗಿ ಈಗ ನಮ್ಮ ಸೈನಿಕರು, ಭಾರತೀಯ ಸೈನಿಕರು ಅವರು ಒಂದು ಏನೋ ಯುದ್ಧ ಮಾಡಿಕೊಂಡ್ರು ಸರ್. ಆತಂಕವಾದದ ವಿರುದ್ಧ ಯುದ್ಧದಾಗ ನಮ್ಮ ಭಾರತೀಯ ಸೈನಿಕರಿಗೆ ಒಂದು ಜಯ ಸಿಗಲಿ, ಒಂದು ವಿಜಯ ಸಿಗಲಿ, ನಮ್ಮ ಯಶಸ್ಸು ಸಿಗಲಿ. ಅದ್ರ ಜೊತೆ ಸರ್ ನಮ್ಮ ಭಾರತೀಯ ಸೈನಿಕರು ಎಲ್ಲೂ ಸುರಕ್ಷಿತವಾಗಿರಲಿ. ಮೋದಿ ಅವರು ಕೂಡ ಮೀಟಿಂಗ್ ಮಾಡ್ತಿದ್ದಾರೆ, ಹೈ ವೋಲ್ಟೇಜ್ ಸಭೆಯನ್ನು ಮಾಡಿದ್ದಾರೆ. ಏನು ಹೇಳ್ತಾರೆ ಮೋದಿ ಅವ್ರಿಗೆ? ತಾವೇನು ಹೇಳ್ತಾರೆ ಸರ್? ಯಾರು ಸುಮ್ಮನೆ ಕುಂತರು ಸರ್. ಮೋದಿ ಅವರು ಸುಮ್ಮನೆ ಕುಂಡ್ರುವಂಥ ವ್ಯಕ್ತಿ ಅಲ್ಲ ಸರ್. ನಾವು ಮುಂದೆನೂ ನೋಡಿದ್ದೀವಿ, ಇದು ಉರಿ ಹಮ್ಲೆ ಆಯಿತು, ಅದಾದ್ಮೇಲೆ ಯಾವ ರೀತಿ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು, ಅದಾದ್ಮೇಲೆ ಪಠಾನ್ಕೋಟ್ ಏನು ಹಲ್ಲೆ ಆಯಿತು, ಅದಾದ್ಮೇಲೆ ಯಾವ ರೀತಿ ಏರ್ ಸ್ಟ್ರೈಕ್ ಮಾಡಿದ್ರು, ಇದೆಲ್ಲರೂ ನೋಡಿದ್ದಾರೆ ಸರ್. ಮತ್ತು ಈ ಸಲನೂ ನಮಗೆ ಸಂಪೂರ್ಣವಾದ ಭರವಸೆ ಐತೆ ಸರ್. ಪೂರ್ಣಪನ ಇದು ಏನು ಆತಂಕವಾದಿ ಅನ್ನೋದು ಯಾವ ದೇಶದಿಂದ ಇದು ಆತಂಕವಾದ ಇನ್ನೂವರೆಗೂ ನಮ್ಮ ಭಾರತ ದೇಶಕ್ಕೆ ಬೆಳ್ಕೊಂಡು ಬಂದಿದೆ ಸರ್. ಆ ದೇಶನ ಇವರು ಉಳಿಸಂಗಿಲ್ಲ, 4 ತುಗಡಿ ಮಾಡ್ತಾರೆ ಅನ್ನೋದೊಂದು ಮೋದಿಯವ್ರ ಮೇಲೆ ಭರವಸೆ ಐತೆ ಸರ್. ಇವತ್ತು ಅವ್ರು ಏನೋ ಒಂದು ಮೀಟಿಂಗ್ ತೊಗೊಂಡ್ರು, ಗ್ರೀನ್ ಸಿಗ್ನಲ್ ಕೊಟ್ಟರು, ಆರ್ಮಿ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟರು ಸರ್. ನಮ್ಗೆ ಸಂಪೂರ್ಣವಾದ ಭರವಸೆ ನಮ್ಮ ಆರ್ಮಿ ಮೇಲೆ, ನಮ್ಮ ನರೇಂದ್ರ ಮೋದಿ ಅವ್ರ ಮೇಲೆ ಇತ್ತು ಸರ್. ಏನು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಇಲ್ಲಿರುವಂಥ ಹಿಂದೂ ಕಾರ್ಯಕರ್ತರು ಮತ್ತು ಇಲ್ಲಿರುವಂಥ ಬೆಳಗಾವಿ ಜನತೆ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ಏನು ಉಗ್ರಗಾಮಿ